ಹಾಡೆಲ್ಲ ಮುಗ್ದೋಯ್ತು ಅಲ್ವಾ? ಈಗ ಎಲ್ರೂ ಪೇರ್ ಆಗಿ ಒಂದ್ ಸ್ಪೆಸಿಫಿಕ್ ಟೀಮ್ ಇಟ್ಕೊಂಡು ಡಾನ್ಸ್ ಮಾಡೋಣ. ಇದ್ರಲ್ಲಿ ಹೊಸದೇನಿದೆ? ಯಾವಾಗ್ಲೂ ಮಾಡೋದೇ ಅಲ್ವಾ? ತೇಜ, ಇದು ಎಲ್ರೂ ಸೇರ್ಕೊಂಡು ಮಾಡುವಂತ ಸೆಲೆಬ್ರೇಷನ್. ಇಲ್ಲಿ ಎಲ್ರ ಕಾನ್ಸೆಪ್ಟ್ಗೂ ರೆಸ್ಪೆಕ್ಟ್ ಕೊಡ್ಬೇಕು. ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ. ವನಜ, ಯು ಕ್ಯಾರಿ ಆನ್. ಥ್ಯಾಂಕ್ ಯು ಮ್ಯಾಡಮ್. ದೇವರೇ, ಈ ದಿನಕ್ಕೋಸ್ಕರ ಎಷ್ಟೋ ದಿನಗಳಿಂದ ಕಾಯ್ತಾ ಇದ್ದೆ. ಒಬ್ರ ನಗು ಇಷ್ಟು ಇರಿಟೇಟಿಂಗ್ ಆಗಿರುತ್ತೆ ಅಂತ ಇವಾಗಲೇ ನನಗೆ ಅರ್ಥ ಆಗಿದ್ದು. ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಿ ಆಂಟಿ ಹತ್ರ ಇಂಪ್ರೆಷನ್ ಗಿಟ್ಟಿಸ್ಕೊಂಡೆ ಅಲ್ವಾ? ಅದೇ ಆಂಟಿ ಕೈಲಿ ನಿನಗೇನು ಮಾಡಿಸ್ತೀನಿ ನೋಡು. ಏನ್ ಪ್ರೀತಿ ಇದೆಲ್ಲ? ಏನ್ ಮಾಡ್ತಿದ್ಯಾ? ಅದು ಅಂದ್ರೆ ನೀವಿರ್ಬೇಕಾದ್ರೆ ಅವಳ ಡಾಮಿನೇಷನ್ ನನಗಿಷ್ಟ ಆಗ್ತಿಲ್ಲ ವನಜಕ್ಕ. ಹೌದು ಪ್ರೀತಿ, ಎಲ್ರೂ ಮುಂದೆ ನನ್ನ ಡಾಮಿನೇಟ್ ಮಾಡ್ತಿದ್ದಾಳೆ. ನನಗೆ ಅರ್ಥ ಆಯ್ತು. ನನ್ನ ಪ್ರತಿ ಸರಿ ಸೋಲಿಸ್ತಿದ್ದಾಳೆ. ಅದಕ್ಕೆ ನಾನು ಈ ಮನೆಗೆ ನಂಬರ್ 1 ಸೊಸೆ ಆಗಕ್ಕೆ ಆಗ್ತಿಲ್ಲ. ಅದಕ್ಕೆ ಅಕ್ಕ, ಈ ಆಲ್ಕೋಹಾಲ್ ಮಿಕ್ಸ್ ಆಗಿರೋ ಈ ಡ್ರಿಂಕ್ನ ಅವಳಿಗೆ ಕುಡಿಸ್ಬಿಟ್ರೆ ಎಲ್ಲರೂ ಮುಂದೆ ಫೂಲ್ ಆಗ್ತಾಳೆ. ಅವಾಗ ನೀವೇ ವಿನ್ ಆಗ್ತೀರಾ, ಹಾಗೆ ಈ ಮನೆಗೆ ನಂಬರ್ 1 ಸೊಸೆ ಕೂಡ ಆಗ್ತೀರಾ. ಹಾಗಾಗತ್ತೆ ಅಂತ್ಯಾ? ನನ್ ಬಗ್ಗೆ ಎಷ್ಟು ಯೋಚನೆ ಮಾಡ್ತೀಯ ಪ್ರೀತಿ? ನನ್ ಬಂಗಾರ. ಇನ್ನೊಂದ್ ಸ್ವಲ್ಪ ಹಾಕು. ಹಾಕು ಪ್ರೀತಿ. ಹಾಕು ಹಾಕು. ಸರಿ, ಹಾಕು, ಇನ್ನು ಜಾಸ್ತಿನೇ ಹಾಕು. ಹೌದು, ಈಗ ಇದನ್ನ ಅವಳಿಗೆ ಯಾರ ಕೈಲಿ ಕೊಡಿಸ್ತೀಯಾ? ಇಲ್ಲೋಡು, ಗಮನ ಇಟ್ಟು ಕೇಳಿಸ್ಕೊ. ಈ ಗ್ಲಾಸ್ ತಗೊಂಡು ಅಲ್ಲಿ ಹುಡುಗಿದಾಳಲ್ಲ, ಅಲ್ಲೋಡು, ಆ ಹುಡುಗಿಗೆ ಕೊಡ್ಬೇಕು, ಅವಳಿಗೆ ಕೊಡ್ಬೇಕು. ಓಕೆನಾ? ಸರಿ ಮೇಡಮ್. ಮೊದಲು ನಾವಿಬ್ರು ಹೋಗಿರ್ತೀವಿ, ಅದಾದ್ಮೇಲೆ ನೀನ್ ಬಾ. ಆಗ್ಲಿ ಮೇಡಮ್. ನಾನು ಅಲ್ಲಿಗೆ ಹೋದ್ಮೇಲೆ ನೀನು ಕರಿತೀನಿ, ಅವಾಗ ಬಾ. ಓಕೆನಾ? ಓಕೆ ಮೇಡಮ್. ಥ್ಯಾಂಕ್ಸ್. ಸರ್, ಕೂಲ್ ಡ್ರಿಂಕ್ಸ್. ಬೇಡ. ಏಯ್, ತಗೋ ಸರ್ಸು. ಅಯ್ಯೋ ಬೇಡ ರಾಹುಲ್ ಅವರೇ. ತಗೋ ಸರ್ಸು. ವನಜಕ್ಕ, ಅವಳಿಗದನ್ನು ಕುಡಿಯೋದು ಕೇಳಿ. ಹೋಗಿ, ಬೇಗ ಹೋಗಿ. ವಾಣಿ, ಕುಡಿ. ಹಿಡ್ಕೊಂಡಿದ್ಯಲ್ಲ, ಕುಡಿ. ಇಂಥ ಪಾರ್ಟೀಸಲ್ಲಿ ಕುಡಿಬೇಕು, ಕುಡಿ.
ಕುಡಿ. ವಾಣಿ, ನೀನ್ ಕುಡಿತಾ ಇರು, ನಾನು ಈಗ್ಲೇ ಬರ್ತೀನಿ. ಮೇಡಮ್ ಕರೀತಿದ್ದಾರೆ. ಹೌದಾ? ಜಸ್ಟ್ ಮಿನಿಟ್. ಎಲ್ಲದಕ್ಕೂ ನಾನೇ ಕಾರಣ ಅಂತ ಪ್ರೌಡ್ ಫೀಲ್ ಆಗ್ತಿರೋ ಸರಸು ಈಗ ಸ್ಕಾಚ್ ಕುಡ್ದಿರೋ ಸ್ನೇಕ್ಗಿಂತ ವರ್ಸ್ಟ್ ಆಗಿ ಬಿಹೇವ್ ಮಾಡ್ತಾಳೆ. ಆ ಆಂಟಿ ಮುಖದಲ್ಲಿರೋ ಖುಷಿ ಕೋಪವಾಗಿ ಕನ್ವರ್ಟ್ ಆಗುತ್ತೆ. ಅಣ್ಣ ಇನ್ನೂ ಎಷ್ಟೊತ್ತಾಗತ್ತೆ? ಸ್ವಲ್ಪ ಸ್ಪೀಡಾಗಿ ಓಡಿಸಿ ಪ್ಲೀಸ್. ಸರಿ ಸರ್. ಪ್ಲೀಸ್. ಅಯ್ಯೋ, ಹೀಗೆ ಕುತ್ಕೊಂಡು ರಿಲ್ಯಾಕ್ಸ್ ಆಗ್ತಿದ್ದೀನಲ್ಲ. ನಾನು ಒಡವೆ ಎಲ್ಲ ಹಾಕೊಂಡು ಬಂದು ಎಲ್ರಿಗೂ ನನ್ನ ಒಡವೆ ತೋರಿಸ್ತಾ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡಿ ಮೇಡಮ್ ಹತ್ರ ಇಂಪ್ರೆಷನ್ ತಗೊಂಡು ಎಲ್ರಿಗೂ ಬಿಲ್ಡಪ್ ತೋರಿಸ್ಬೇಕು. ವಾವ್ 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 ವಾವ್. ನನ್ನ ತಂಗಿ ಅಂತ ಹೊಗಳ್ತಾ ಇಲ್ಲ, ಆದ್ರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹೋಗಿ ಹೋಗಿ ಕೂತ್ಕೊಳ್ಳಿ. ಸೊ ಈಗ ನಮ್ಮ ಫ್ಯಾಮಿಲಿಯಿಂದ ನೆಕ್ಸ್ಟ್ ಇಯರ್ ಡ್ಯಾನ್ಸ್ ಮಾಡಕ್ ಬರ್ತಿದ್ದಾರೆ. ಇನ್ಯಾರಣ್ಣ? ನೀನು ಅದಕ್ಕೆ ಇಬ್ರು ಸೇರ್ಕೊಂಡು ಡ್ಯಾನ್ಸ್ ಮಾಡಿ. ನಾನಾ? ಏಯ್, ಹೌದು, ಅತ್ತಿಗೆಯಲ್ಲಿ ಇಲ್ಲಿದ್ದೀನಿ ಮೇಡಮ್. ಈಗ ನನ್ನ ಪರ್ಫಾರ್ಮೆನ್ಸ್ ನೋಡಿ ಮೇಡಮ್.
ನಮ್ಮ ಫ್ಯಾಮಿಲಿಯಿಂದ ನೆಕ್ಸ್ಟ್ ಯಾರು ಬರ್ತೀರಾ ಅಂತ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ನಾನು ಈಗ ನಮ್ಮ ಫ್ಯಾಮಿಲಿಯಿಂದ ಬರ್ತಾ ಇದ್ದಾರೆ ರಾಹುಲ್ ಅಂಡ್ ವಾಣಿ. ಎಸ್, ಇವಾಗ ಇವಳು ಡ್ಯಾನ್ಸ್ ಮಾಡ್ತಾಳೆ. ಡ್ರಿಂಕ್ಸು ಇವಾಗ ಕೆಲಸ ಮಾಡುತ್ತೆ. ಇವರಿಬ್ರು ಸೇರಿ ಡ್ಯಾನ್ಸ್ ಮಾಡಿದ್ರೆ ಅವಳ ಕತೆ ಮುಗಿದಂಗೆ. ವಾವ್ 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 ವಾವ್, ಸೂಪರ್ ರಾಹುಲ್. ಇಂಥ ಒಂದು ಸುಂದರವಾದ ಪರ್ಫಾರ್ಮೆನ್ಸ್ಗೆ ಬರಲಿ ಚಪ್ಪಾಳಿ, ಕ್ಲಾಪ್ಸ್. ಏನ್ ಹಾಗೆ ನೋಡ್ತಿದ್ಯಾ? ಕುಡಿದ್ರು ಕೂಡ ತೂರಾಡ್ತೇನೆ ಹೇಗ್ ಮಾಡ್ದೆ ಅಂತನಾ? ಕುಡ್ತಿದ್ರೆ ನೀನ್ ಅಂದ್ಕೊಂಡಿರೋ ಹಾಗೆ ನಡೀತಿತ್ತು. ನೀನ್ ಕೊಟ್ಟ ತಕ್ಷಣ ನಾನು ಕುಡಿದ್ಬಿಡ್ತೀನ ಹೇಳು? ರಾಹುಲ್ ಅಂಡ್ ವಾಣಿ ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್ ನಂತರ ನೆಕ್ಸ್ಟ್ ನಮ್ಮ ಫ್ಯಾಮಿಲಿಯಿಂದ ಬರ್ತಾ ಇದ್ದಾರೆ ಬೇರೆ ಯಾರು ಅಲ್ಲ, ನಮ್ಮ ಮಾಮ್ ಅಂಡ್ ಡ್ಯಾಡ್. ಪ್ಲೀಸ್ ವೆಲ್ಕಮ್. ಮೇಡಮ್ ಪ್ಲೀಸ್ ಮೇಡಮ್, ಈ ಸೆಲೆಬ್ರೇಷನ್ಸ್ ಎಲ್ರದು ಅಂತ ಹೇಳಿದ್ರಲ್ಲ, ನೀವು ಕೂಡ ಡ್ಯಾನ್ಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮ್ಯಾಮ್. ನೀವೆಲ್ಲ ಮಾಡಿದ್ರಲ್ಲಪ್ಪ, ಇನ್ ನಾನು ಯಾತಕ್ಕೆ? ಪ್ಲೀಸ್ ಮ್ಯಾಮ್. ಮಕ್ಕಳು ಕೇಳ್ತಾ ಇದ್ರಲ್ವಾ, ಮಾಡಬೇಕು Yes, dance ಮಾಡ್ಬೇಕು, ಮಾಡ್ಬೇಕು.
ಸರಿ, ಹಾಗಾದ್ರೆ ಎಲ್ಲರೂ ಸೇರ್ಕೊಂಡು ಡ್ಯಾನ್ಸ್ ಮಾಡೋಣ. ಓಕೆ? ವಾವ್, ಮಾಮ್ ಅಂಡ್ ಡ್ಯಾಡ್, ಪ್ಲೀಸ್ ವೆಲ್ಕಮ್. ಬನ್ನಿ ಮಾವಯ್ಯ. ಇವಾಗ ನೋಡಿ ನಮ್ ಫ್ರೇಮ್ ಎಷ್ಟು ಚೆನ್ನಾಗಿದೆ ಅಂತ. ಥ್ಯಾಂಕ್ ಯು. ಸೊ ಇನ್ಯಾಕ್ ತಡ, ಲೆಟ್ಸ್ ಪ್ಲೇ ದ ಮ್ಯೂಸಿಕ್. ಯಾ ಅಂಕಲ್, ಫಂಕ್ಷನ್ ಈಗ ತಾನೇ ಸ್ಟಾರ್ಟ್ ಆಗಿದೆ. ನೀವೀಗ ಎಲ್ಲಿದ್ದೀರಾ? ಇನ್ನೂ ಲೇಟ್ ಯಾಕೆ ಅಂಕಲ್? ಆಲ್ರೆಡಿ ಫಂಕ್ಷನ್ ಸ್ಟಾರ್ಟ್ ಆಗಿದೆ. ಅಂಕಲ್, ನೀವು ಬನ್ನಿ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಆತ್ರೇಯ ಅವರೇ, ನೀವಿಲ್ಲಿ? ನೀವು ಯಾವಾಗ ಡಿಸ್ಚಾರ್ಜ್ ಆದ್ರಿ? ನಿಮ್ಗೆ ಯಾವಾಗ ಪ್ರಜ್ಞೆ ಬಂತು? ಅದನ್ನೆಲ್ಲ ಆಮೇಲೆ ಹೇಳ್ತೀನಿ ರಾಹುಲ್. ಅಲ್ಲ, ನಿಮ್ಮನ್ನ ಇಂಥ ಪರಿಸ್ಥಿತಿಲಿ ಇಷ್ಟು ಬೇಗ ಡಿಸ್ಚಾರ್ಜ್ ಮಾಡಿದಾದ್ರು ಯಾರು? ಅವ್ರು ಮಾಡ್ಲಿಲ್ಲ, ನಾನೇ ಬಂದ್ಬಿಟ್ಟೆ. ಸರ್, ಯಾಕೆ ಸರ್? ಯಾಕೆ ಅಂದ್ರೆ ಏನ್ ರಾಹುಲ್? ಸರ್ಸು ಯಾರು ಅಂತ ಕೇಳೋದಕ್ಕೆ, ತಿಳ್ಕೊಳ್ಳೋದಕ್ಕೆ ಎಷ್ಟು ಈಗರಾಗಿ ವೆಯ್ಟ್ ಮಾಡ್ತಿರೋ ಮೇಡಮ್ಗೆ ಆ ಸರ್ಸು ಬೇರೆ ಯಾರು ಅಲ್ಲ, ವಾಣಿದೆ ಅಂತ ಹೇಳೋದಕ್ಕೆ ಬಂದೆ. ಒಂದ್ ನಿಮಿಷ ಆತ್ರೇಯ ಅವರೇ. ರಾಹುಲ್ ಪ್ಲೀಸ್, ರಾಹುಲ್ ನನ್ನ ಒಳಗೆ ಹೋಗೋದಕ್ಕೆ ಬಿಡಿ. ಸರ್ ಒಂದ್ ನಿಮಿಷ, ಈ ನಿಜಾನ ಮೇಡಮ್ ಹೇಳ್ಬೇಕು. ರಾಹುಲ್ ಪ್ಲೀಸ್, ನನ್ನ ಒಳಗೆ ಹೋಗಕ್ ಬಿಡಿ. ಒಂದ್ ನಿಮಿಷ ಆತ್ರೇಯ ಅವರೇ, ದಯವಿಟ್ಟು ನನ್ನ ಮಾತು ಕೇಳಿ ಪ್ಲೀಸ್. ರಾಹುಲ್, ನೀವೇನ್ ಮಾತಾಡ್ತಾ ಇದ್ದೀರಾ? ನನ್ನ ಬಗ್ಗೆನೂ ಯೋಚನೆ ಮಾಡ್ದೆ ಮೇಡಮ್ಗೆ ನಿಜ ಹೇಳ್ಬೇಕು ಅಂತ ಬಂದ್ರೆ ಬೇಡ ಅಂತ ಯಾಕೆ ತಡೀತಿದ್ದೀರಾ? ಬಿಡಿ ನನ್ನ. ಸರ್ ಭಗವಂತ, ಯಾವ ಆತಂಕನೂ ಇಲ್ದೇನೆ ಎಲ್ರೂ ಸಂತೋಷವಾಗಿರ್ಬೇಕು ಅನ್ಕೊಂಡಿದ್ದ ಈ ಸಮಯದಲ್ಲಿ ಯಾಕಪ್ಪ ಮತ್ತೆ ಈ ಸಮಸ್ಯೆಗಳು? ನಿಜ ಗೊತ್ತಾಗಿ ಮೇಡಮ್ ನನಗೆ ಕೊಟ್ಟಿರೋ ಟಾಸ್ಕ್ ಮುಗಿದ್ರು ಕೂಡ ಸುಮ್ಮನೆ ಇರೋದಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲ. ಲೆಟ್ ಮಿ ಫಿನಿಶ್ ಮೈ ಡ್ಯೂಟಿ ಪ್ಲೀಸ್. ಸರ್ ದಯವಿಟ್ಟು ನನ್ನ ಮಾತು ಕೇಳಿ ಸರ್, ಪ್ಲೀಸ್ ಸರ್. ಒಂದ್ ನಿಮಿಷ ಸರ್, ನನ್ನ ಮಾತು ಕೇಳಿ ಸರ್. ಸರ್ ದಯವಿಟ್ಟು ಬೇಡ ಸರ್, ಮನೇಲಿ ಫಂಕ್ಷನ್ ನಡೀತಾ ಇದೆ ಸರ್. ಆತ್ರೇಯ ಅವರೇ, ಈಗ ಏನಾದರೂ ನೀವು ಸರ್ಸು ಬಗ್ಗೆ ಹೇಳಿದ್ರೆ ಮೇಡಮ್ ಟೆನ್ಷನ್ ಮಾಡ್ಕೊಂಡು ಕೋಪದಲ್ಲಿ ಸರ್ಸುನ ಗ್ಯಾರಂಟಿ ಏನಾದರೂ ಮಾಡ್ಬಿಡ್ತಾರೆ ಸರ್. ಸರ್ ಪ್ಲೀಸ್ ಸರ್, ನೀವೇನಾದರೂ ಹಾಗೆ ಮಾಡಿದ್ರೆ ಇಡೀ ಫಂಕ್ಷನ್, ನಮ್ಮ ಖುಷಿ ಎಲ್ಲ ಹಾಳಾಗಿ ಹೋಗ್ಬಿಡುತ್ತೆ ಸರ್. ಈ ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಮೇಡಮ್ಗೆ ನಾನೇ ಹೇಳ್ತೀನಿ ಸರ್. ಪ್ಲೀಸ್ ಇಲ್ಲ, ಇವಾಗ ಏನು ಹೇಳಕ್ ಹೋಗ್ಬಿಡಿ ಸರ್. ತೇಜ, ಆತ್ರೇಯ ಅವರೇ, ನೀವೇನಿಲ್ಲಿ? ಹೇಳ್ತೀನಿ, ಆದ್ರೆ ಅವತ್ತು ನಾನು ವಾಣಿದೆ ಸರ್ಸು ಅಂತ ನಿಮಗೆ ಹೇಳಿದ್ಮೇಲೆ ನೀವು ಮೇಡಮ್ ಯಾಕೆ ಹೇಳಲಿಲ್ಲ?
ಅದು ಹೇಳೋ ಟೈಮ್ಗೆ ನಿಮ್ಗೆ ಆಕ್ಸಿಡೆಂಟ್ ಆಗಿದ್ದಕ್ಕೆ ಆಮೇಲೆ ಮನೇಲಿ ಬೇರೆ ಬೇರೆ ಇಶ್ಯೂಸ್ ಆಗಿದ್ರಿಂದ ಹೇಳೋಕ್ಕಾಗಲಿಲ್ಲ ರೀ. ಓಕೆ, ನಿಮ್ ಕೈಲಾಗ್ಲಿಲ್ಲ, ಅದಕ್ಕೆ ನಾನೇ ಹೇಳೋದಕ್ಕೆ ಬಂದಿದ್ದೀನಿ. ಆದ್ರೆ ಒಂದು ನಿಮಿಷ ಏನ್ ತೇಜ ಇದು? ನಿಜನ ಸ್ವಲ್ಪ ದಿನ ಮುಚ್ಚಿಡ್ಬೋದು, ಆದರೆ ಇಂಥ ಮೂಮೆಂಟ್ಸು ನಮ್ಮ ಮನೇಲಿ ಮತ್ತೆ ಮತ್ತೆ ಬರಲ್ಲ. ದಯವಿಟ್ಟು ಏನು ಹೇಳ್ಬಿಡಿ ಪ್ಲೀಸ್. ಆತ್ರೇಯ, ಸೂಪರ್ ನೀನು. ರಾಂಗ್ ಟೈಮಲ್ಲಿ ಹೋಗಿ ಪರ್ಫೆಕ್ಟ್ ಟೈಮಲ್ಲಿ ಬಂದಿದ್ಯಾ. ಅಂದ್ರೆ ಆಂಟಿಗೆ ಮೊದಲೇ ಗೊತ್ತಾಗಿ ಗುಡ್ ನ್ಯೂಸ್ ಅಂತ ಇದೇ ಹೇಳಿದ್ದು ಅನ್ಸುತ್ತೆ. ಆಂಟಿಗೆ ಇವಾಗಲೇ ಹೇಳಿ ಅವಳಿಗೊಂದು ಗತಿ ಕಾಣಿಸ್ತೀನಿ. ತೇಜ ಪ್ಲೀಸ್ ಸರ್, ಆಂಟಿ, ಅಲ್ಲಿ ಡೋರ್ ಹತ್ರ ಏನೋ ಇಶ್ಯೂ ಆಗ್ತಿರೋ ತರ ಇದೆ. ನೋಡೋಣ ಬಾ. ಸರಿ ಬನ್ನಿ ಆಂಟಿ. ಸರಿ ಮೇಡಮ್. ಆತ್ರೇಯ ಸರ್. ಮೇಡಮ್, ಆತ್ರೇಯ, ಒಂದ್ ನಿಮಿಷ ಮೇಡಮ್, ಹೇಳ್ತೀನಿ. ನಿನಗೋಸ್ಕರ, ನೀನು ಹೇಳೋ ಎಲ್ಲ ನಿಜಕ್ಕೋಸ್ಕರ ಎಷ್ಟು ದಿವಸದಿಂದ ನಾನು ವೇಟ್ ಮಾಡ್ತಾ ಇದ್ದೀನಿ ಗೊತ್ತಾ? ಹೇಳು ಆತ್ರೇಯ, ಹೇಳು. ಆ ಸರ್ಸು ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ಅದಕ್ಕೆ ಮೇಡಮ್, ಅದಕ್ಕೇನೆ ಫೋನಲ್ಲಿ ಮಿಸ್ ಆಯ್ತಲ್ಲ ಅಂತ ಪರ್ಸನಲ್ ಆಗಿ ನಿಮ್ಗೆ ಹೇಳೋಣ ಅಂತ ನಾನೇ ಬಂದಿದ್ದೀನಿ. ಓಕೆ, ಹೇಳು. ಸರ್ಸು ಯಾರು? ಇಷ್ಟು ದಿವಸಗಳಿಂದ ನನ್ನ ಕಣ್ ತಪ್ಪಿಸಿ ಎಲ್ಲಿ ಓಡಾಡ್ತಾ ಇದ್ದಾಳೆ? ಇವತ್ತು ನಾನವಳನ್ನು ಕ್ಷಮಿಸೋದೇ ಇಲ್ಲ. ಹೇಳು ಆತ್ರೇಯ, ಹೇಳು. ವಾಗ್ದೇವಿ, ಎಲ್ಲರೂ ಸಂತೋಷವಾಗಿರೋ ಈ ಸಮಯದಲ್ಲಿ ಇಷ್ಟೊಂದು ಆವೇಶ ಅವಶ್ಯಕತೆನಾ? ಈ ಆವೇಶಕ್ಕೂ ನಮ್ಮ ಸಂತೋಷಕ್ಕೂ ಸಂಬಂಧ ಇಲ್ಲ ರೀ. ದಯವಿಟ್ಟು ಯಾರು ಈ ವಿಷಯದಲ್ಲಿ ಇನ್ವಾಲ್ವ್ ಆಗ್ಕೂಡ್ದು. ಹೇಳು ಆತ್ರೇಯ, ನೀನ್ ಹೇಳು. ಸರ್ಸು ಯಾರು, ಅವಳು ಎಲ್ಲಿದ್ದಾಳೆ, ಎಲ್ಲ ವಿಷಯನೂ ಹೇಳು. ಮೇಡಮ್, ಮನೆ ಕಳ್ಳನ್ನ ಕಂಡು ಹಿಡಿಯೋದಕ್ಕಾಗಲ್ಲ ಅನ್ನೋ ಮಾತು ಎಷ್ಟು ನಿಜಾನೋ ಆ ಸರ್ಸು ವಿಷಯದಲ್ಲಿ ಪ್ರೂವ್ ಆಯ್ತು ಮೇಡಮ್. ಆತ್ರೇಯ, ಏನಾಯ್ತು ಆತ್ರೇಯ? ನಥಿಂಗ್ ಮೇಡಮ್, ನಥಿಂಗ್. ಐ ಆಮ್ ಅಬ್ಸಲ್ಯೂಟ್ಲಿ ಫೈನ್. ನಿಮ್ ಪಕ್ಕದಲ್ಲೇ ಇದ್ದು ಇಷ್ಟು ದಿನದಿಂದ ನಿಮ್ಮನ್ನ ಕ್ಲೋಸ್ ಆಗಿ ಮಾನಿಟರ್ ಮಾಡ್ತಾ ಇದ್ರು ನಮ್ಮ ಪ್ರಯತ್ನ ಮೀರಿ ತುಂಬಾ ಈಸಿಯಾಗಿ ಎಸ್ಕೇಪ್ ಆದ್ಲು ಮೇಡಮ್ ಆ ಸರ್ಸು. ಆ ಸರ್ಸು ಬೇರೆ ಯಾರು ಅಲ್ಲ ಮೇಡಮ್, ಯಾರು ಅಲ್ಲ, ಅವಳು ಓಕೆ, ಹೇಳು ಯಾರು? ಅದು ಅವಳು ನಿಮ್ಮ ಮನೆಯಲ್ಲೇ ನಮ್ಮ ಮನೇಲಿ? ಅವಳು ನಿಮ್ಮ ಮನೆಯಲ್ಲೇ. ಹೇಳು, ಸರ್ಸು ಯಾರು? ನಿಮ್ಮ ಮನೇಲಿ ಇದು. ಆತ್ರೇಯ, ಹೇಳು ಆತ್ರೇಯ. ಹೇಳು ಆತ್ರೇಯ, ಆ ಸರ್ಸು ಯಾರು ಅಂತ ಹೇಳು. ರಾಹುಲ್, ಮೊದಲು ಡಾಕ್ಟರ್ಗೆ ಫೋನ್ ಮಾಡು. ಓಕೆ ಮೇಡಮ್. ಎಕ್ಸ್ಕ್ಯೂಸ್ ಮೀ, ಒಂದು ನಿಮಿಷ. ಡಾಕ್ಟರ್, ಪ್ಲೀಸ್ ನೋಡಿ. 6 ತಿಂಗಳಾದ್ಮೇಲೆ ಇವತ್ತೇ ಕಾನ್ಶಿಯಸ್ಸಿಗೆ ಬಂದಿರೋದು ಇವರು. ರೆಸ್ಟ್ ತಗೊಳ್ಳೋ ಸಮಯದಲ್ಲಿ ಟೆನ್ಷನ್ ಮಾಡಿಕೊಂಡು ನಮಗೆ ಹೇಳ್ದೆ ಇಲ್ಲಿಗೆ ಬಂದ್ಬಿಟ್ಟಿದ್ದಾರೆ.
ಓ ಗಾಡ್. ಡಾಕ್ಟರ್, ಇವಾಗ ಇವ್ರ ಹೆಲ್ತ್ ಸ್ಟೇಟಸ್ ಏನು? ಮತ್ತೆ ಪ್ರಜ್ಞೆ ಬರೋ ತನಕ ನಾವೇನು ಹೇಳಕ್ಕಾಗಲ್ಲ ಮೇಡಮ್. ಅವ್ರನ್ನ ಎತ್ಕೊಳ್ಳಿ ನಿಧಾನವಾಗಿ. ಇವನ್ ತಲೆ ತಿರುಗಿ ಬೀಳೋದು, ಅವಳು ಮಿಸ್ ಆಗೋದು, ಪ್ರತಿ ಸಲನೂ ಹೀಗೆ ಆಗ್ತಿದ್ಯಲ್ಲ. ಛೇ. ಆತ್ರೇಯ ಮನೇಲಿ ಇರೋ ಕಳ್ಳಿ ಸರ್ಸು ಅಂತ ಹೇಳ್ದ ಅಂದ್ರೆ ಅವಳು ಈ ಮನೇಲಿ ಏನಾದ್ರೂ ಇದ್ದಾಳ? ನಮ್ಮ ಮಧ್ಯೆ ತಿರುಗ್ತಾ ಇದ್ದಾಳ? ಇವತ್ತಿಲ್ಲೇ ಇದ್ದಾಳ? ಪ್ರತಿ ಸಾರಿನು ಇದೇ ರೀತಿ ತಪ್ಪಿಸ್ಕೊತಿರ್ತಾಳೆ. ಅಮ್ಮೋರೆ, ನೀವು ಕೋಪ ಮಾಡ್ಕೋಬಾರ್ದು ಅಂತ ಡಾಕ್ಟರ್ ಹೇಳಿದಾರಲ್ವಾ? ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಯೋಚನೆ ಅಲ್ಲ ವಾಣಿ, ಅವಳು ಇನ್ನೂ ಎಷ್ಟು ತಪ್ಪಿಸ್ಕೊಂಡು ತಿರುಗ್ತಾಳೆ. ಇವತ್ತು ನನ್ನ ಕೈಗೆ ಸಿಗ್ತಾಳೆ. ಕುತ್ತಿಗೆ ಹಿಡಿದು ನನ್ನ ಕೋಪನ ಪೂರ್ತಿಯಾಗಿ ತೀರಿಸ್ಕೋಬೇಕು ಅಂತ ಇದ್ದೆ. ಆದ್ರೆ ಛೇ, ನಿಜ ಗೊತ್ತಾಗೋ ದಿನ ಬಂದ್ರೆ ತಡೆಯೋದಕ್ಕೆ ಯಾರಿಂದನೂ ಆಗಲ್ಲ ಅಲ್ವಮ್ಮ? ಮೇಡಮ್, ಪ್ಲೀಸ್ ಮೇಡಮ್, ನೀವು ಇದ್ರ ಬಗ್ಗೆ ತುಂಬಾ ಯೋಚನೆ ಮಾಡಬೇಡಿ. ಗೆಸ್ಟ್ಗಳೆಲ್ಲ ಬಂದಿದ್ದಾರೆ. ಇಲ್ಲಿವರೆಗೂ ಹಬ್ಬದ ಥರ ನಡೆದಿರೋ ಸೆಲೆಬ್ರೇಷನ್ ನಿಂತು ಹೋದ್ರೆ ಚೆನ್ನಾಗಿರೋದಿಲ್ಲ ಮೇಡಮ್. ವಾಗ್ದೇವಿ, ಆ ವಿಷಯದ ಬಗ್ಗೆ ಮರ್ತು ಹೋಗು ಅಂತ ಯಾರೂ ಹೇಳಲ್ಲ. ಆದ್ರೆ ಅದರಿಂದ ಎಲ್ರ ಮುಂದೆ ನಾವು ಕಷ್ಟಪಡೋದು ಯಾಕೆ? ಬಾಮ್ಮ. ಮ್ಯಾಮ್, ಗೆಸ್ಟ್ ಎಲ್ಲರೂ ವೆಯ್ಟ್ ಮಾಡ್ತಿದ್ದಾರೆ. ನೀವು ಬಂದರೆ ಫಂಕ್ಷನ್ ಸ್ಟಾರ್ಟ್ ಮಾಡ್ಬೋದು. ಪ್ಲೀಸ್ ಮ್ಯಾಮ್. ಪ್ಲೀಸ್ ಮೇಡಮ್. ಇಷ್ಟು ಸಂತೋಷವಾದ ಸಮಯದಲ್ಲಿ ನಿಮ್ಮ ಮನಸ್ಸಲ್ಲಿ ಡಿಸ್ಟರ್ಬೆನ್ಸ್ ಬೇಡ ಮೇಡಮ್. ನಮ್ಮಿಬ್ಬರಿಗೋಸ್ಕರನೇ ಈ ಫಂಕ್ಷನ್ ಅರೇಂಜ್ ಮಾಡಿದ್ದೀರಾ. ನಮಗೋಸ್ಕರ ಬನ್ನಿ ಮೇಡಮ್, ಪ್ಲೀಸ್ ಮೇಡಮ್. ಹೌದು ವಾಗ್ದೇವಿ, ಶುಭದ ಮುಂದೆ ಅಶುಭದ ಹಾಗೆ. ಅದ್ರ ಬಗ್ಗೆನೇ ಮನಸ್ಸಲ್ಲಿ ಯೋಚನೆ ಮಾಡ್ತಿದ್ರೆ ಇನ್ನು ಹೇಗೆ ಹೇಳು? ಇಬ್ರು ಮಕ್ಕಳಿಗೋಸ್ಕರ ಈ ಫಂಕ್ಷನ್ ಒಪ್ಕೊಂಡಿದ್ಯಾ. ಹಾಗೇನೆ ದೊಡ್ಡ ಮನಸ್ಸಿಂದ ಅವರಿಬ್ಬರನ್ನು ಆಶೀರ್ವದಿಸಿದ್ರೆ ಈ ಫಂಕ್ಷನ್ ಪರಿಪೂರ್ಣ ಆಗುತ್ತೆ. ಹೌದು ವಾಗ್ದೇವಿ, ನಡಿ. ಅಯ್ಯೋ, ಈ ಸರಸು ಅದೃಷ್ಟದ ಆಯಸ್ಸನ್ನ ಪಡ್ಕೊಂಡಿದ್ದಾಳೆ. ನೋಡೋಣ ಇನ್ನು ಎಷ್ಟು ದಿನ ಇದೇ ಸಾಗುತ್ತೆ ಅಂತ. ಪ್ರಾಣ ಹೋಗುವಂತ ಕೆಲಸ ಆಗೋಗ್ತಿತ್ತು ದೊಡ್ಡಯ್ಯ. ನಾವೆಲ್ಲ ಇರ್ಬೇಕಾದ್ರೆ ನಿನ್ಗೇನು ಆಗಲ್ಲಮ್ಮ. ನಾವಷ್ಟೇ ಅಲ್ಲ, ಆ ದೇವರು ಕೂಡ ಸರ್ಸು ಪರವಾಗಿಯೇ ಇದ್ದಾನೆ. ಅದಕ್ಕೆ ನಾಲ್ಗೆ ತುದಿಲ್ ಬಂದಂತ ಮಾತನ್ನ ವಾಗ್ದೇವಿ ಕಿವಿಗೆ ಬೀಳ್ದೇ ಇರೋ ಹಾಗೆ ಮಾಡ್ದ. ಮ್ಯಾಮ್ ವೇಟ್ ಮಾಡ್ತಿದ್ದಾರೆ, ಬನ್ನಿ ಹೋಗೋಣ. ಸರ್ಸು ಬಾ ಬಾ ರಾಹುಲ್. ನಡಿಯಮ್ಮ. ಸ್ವಲ್ಪ ನಗು ವಾಗ್ದೇವಿ.
ನಿನ್ ಮನ್ಸಲ್ಲಿ ಎಷ್ಟೇ ಕೋಪ ಇದ್ರು ನೋಡೋರಿಗೆ ಮಾತ್ರ ಇಷ್ಟ ಇಲ್ದಿರೋ ಮಾಡ್ತಿರೋ ಫಂಕ್ಷನ್ ಹಾಗೆ ಕಾಣಿಸುತ್ತೆ. ನಿಮ್ಮ ಅಮ್ಮನ್ನ ನನ್ನ ಮಗ ತುಂಬಾ ಹದ್ದುಬಸ್ತಲ್ಲಿಟ್ಟಿರೋ ಹಾಗಿದೆ. ಹದ್ಬಸ್ನಲ್ಲಿ ಇಡೋದಲ್ಲ ತಾತ, ಇದನ್ನ ಅರ್ಥ ಮಾಡ್ಕೊಳ್ಳೋದು ಅಂತಾರೆ. ಅಬ್ಬಾ, ಅತ್ತೆಗೆ ಒಂದು ಮಾತು ಕೂಡ ಹೇಳೋಕ್ ಬಿಡೋದಿಲ್ಲ. ಅದೇ ಅಲ್ವಾ ನಮ್ ಸೊಸೆ ಬಲ. ಮ್ಯಾಮ್, ಗೆಸ್ಟ್ ಎಲ್ಲರೂ ವೇಟ್ ಮಾಡ್ತಿದ್ದಾರೆ. ನೀವು ಅವ್ರ ಜೊತೆ ಎಲ್ಲ ಮಾತಾಡಿದ್ರೆ ಫಂಕ್ಷನ್ ಸ್ಟಾರ್ಟ್ ಮಾಡ್ಬೋದು. ಗುಡ್ ಮಾರ್ನಿಂಗ್ ಟು ಆಲ್ ಆಫ್ ಯು. ನನ್ನ ಮಗಳನ್ನ ಅಳಿಯನ್ನ ಆಶೀರ್ವಾದ ಮಾಡೋದಕ್ಕೆ ಬಂದಿರೋದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹಾರ್ಟ್ಫುಲ್ ಥ್ಯಾಂಕ್ಸ್. ನನ್ನ ಮಗಳ ಮದುವೆ ಬಗ್ಗೆ, ಅವಳ ಜೀವನದ ಬಗ್ಗೆ ತುಂಬಾ ಜನ ತುಂಬ ರೀತಿಲಿ ಮಾತಾಡ್ಕೊಂಡ್ರು ಕೂಡ. ನಾನಾಗ ನಿಮ್ಗೆಲ್ಲ ಉತ್ತರ ಕೊಡ್ತಿರೋಂಥ ಸ್ಥಿತಿನಲ್ಲಿ ಇದ್ದೆ. ಆದ್ರೆ ಈಗ ಸಂತೋಷವಾಗಿ ನನ್ನ ಅಳಿಯನ್ನ ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ. ಕಮ್. ಇವನ ಹೆಸರು ಚಕ್ರಿ. ನನ್ನ ಹತ್ರ ಕೆಲಸ ಮಾಡ್ತಿದ್ದ ಅಕೌಂಟೆಂಟ್ ಏಕಾಂಬರ್ ಅವರ ಸೋದರಳಿಯ. ಅದು ಆಕಸ್ಮಿಕವಾಗಿ ಆಗಿರೋ ಮದುವೆ ಅಂತ ಯಾರಿಗೂ ಗೊತ್ತಿಲ್ಲ, ನಮಗೂ ಹೇಳಕ್ಕಾಗಲ್ಲ. ಯಾ ಪ್ರೀತಿ, ಇವ್ರಿಗೆ ಅದೆಲ್ಲ ಯಾಕೆ ಬೇಕು? ಭಜನೆ ಸಂಘದ ಬ್ಯಾಚ್ ಇದು. ಎಲ್ಲರೂ ಇಷ್ಟು ಪೀಸ್ಫುಲ್ ಆಗಿ ಸಂತೋಷವಾಗಿದ್ದಾರೆ ಅಂದ್ರೆ ಅದು ಆ ಸರ್ಸುಯಿಂದ ನನ್ಗೊಂದು ಸ್ವಲ್ಪನೂ ಇಷ್ಟ ಆಗ್ತಿಲ್ಲ ವನಜಕ್ಕ. ಏನಾದ್ರೂ ಒಂದು ಮಾಡ್ಬೇಕು. ಸರಿ, ನೀನಿರು. ಹಾರ ಬದಲಾಯಿಸ್ಕೊಳ್ಳಿ. ಹಾರ ತಗೊಳ್ಳಿ. ಇಬ್ರಿಗೂ ಆಶೀರ್ವಾದ ಮಾಡಿ ಅಮ್ಮೋರೆ. ಯಾರಮ್ಮ ನೀನು? ನಿಮ್ ಮಗಳು ಪಕ್ಕ ಗಂಡನ್ ಸ್ಥಾನದಲ್ಲಿ ನಿಂತಿರೋ ಆ ವ್ಯಕ್ತಿ ಚಕ್ರಿ, ಈ ಹುಡುಗಿ ನಿನಗೆ ಗೊತ್ತಾ? ಗೊತ್ತು ಮೇಡಮ್, ಅವಳ ಹೆಸರು ವಸಂತ. ಅಂದ್ರೆ
ನಿಮ್ಮಿಬ್ಬರಿಗೂ ಇದಕ್ಕೂ ಮೊದಲೇ ಮದುವೆ ಆಗಿದೆಯಾ? ಅಯ್ಯೋ ಇಲ್ಲ ಸರ್, ಇವಳು ನನ್ನ ಫ್ರೆಂಡ್ ಅಷ್ಟೇ. ಪ್ರೇಮ ಮದುವೆ ಎಲ್ಲ ಸುಳ್ಳು ಸರ್, ಇದೆಲ್ಲ ಕಟ್ಟುಕತೆ ಸರ್. ಇವಳು ನಂಗೆ ಪರಿಚಯನೇ, ಆದರೆ ಇವಳ ಜೊತೆ ಮದುವೆ ಆಗಿಲ್ಲ ಸರ್. ಸುಳ್ಳ? ನನ್ ಕಣ್ ನೋಡ್ ಮಾತಾಡು. ಯಾಕ್ ಚಕ್ರಿ ನನ್ ಜೀವನ ಜೊತೆ ಆಟ ಆಡ್ತಿದ್ಯಾ? ನಿನ್ನ ನಂಬ್ಕೊಂಡು ಎಲ್ರನ್ನು ಬಿಟ್ಟು ಬಂದಿದ್ದೀನಿ ಗೊತ್ತಾ? ಇವಾಗ ನೀನ್ ಬೇಡ ಅಂದ್ರೆ ನಂಗೆ ಸಾಯೋದ್ ಬಿಟ್ಟು ಬೇರೆ ಯಾವ ದಾರಿನೂ ಇಲ್ಲ. ಈ ಕಲ್ತರ ನಿಂತ್ಕೊಂಡು ನೋಡೋದಲ್ಲ, ಏನಾದ್ರೂ ಒಂದು ಹೇಳು. ನೀನ್ ಹೀಗ್ ಮೌನವಾಗಿದ್ರೆ ನಿಜ ಯಾವುದು ಸುಳ್ಳು ಯಾವುದು ಅಂತ ನನಗೆ ಅಲ್ಲ ಯಾರಿಗೂ ಅರ್ಥ ಆಗಲ್ಲ. ಏನ್ ನಡೀತು ಚಕ್ರಿ? ಅಯ್ಯೋ ನವ್ಯ, ಕಾಲೇಜ್ ಫಿನಿಶ್ ಆದ್ಮೇಲೆ ಇವಳನ್ನ ಇವಾಗಲೇ ನೋಡ್ತಿರೋದು. ನಿನ್ಮೇಲೆ ಆಣೆ ನವ್ಯ, ನನ್ನ ಕುತ್ತಿಗೆ ಹತ್ರ ಕತ್ತಿ ಇಟ್ಟು ಕೇಳಿದ್ರು ಇವಳು ಹೇಳ್ತಿರೋದು ಸುಳ್ಳು ಅಂತ ಹೇಗೆ ಪ್ರೂವ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಮತ್ಯಾಕೆ ಅವಳು ನಿನ್ ಹೆಂಡತಿ ಅಂತಿದ್ದಾಳೆ? ಅಂದ್ರೆ ನವ್ಯ, ಓದೋ ಟೈಮಲ್ಲಿ ಇವಳು ನನ್ನ ಹಿಂದೆ ಬಿದ್ದಿದ್ಲು. ಇವಳು ನನ್ನ ಪ್ರೀತಿಸ್ತೀನಿ ಅಂತ ಹೇಳ್ತಿದ್ಲು. ಅವಾಗ ನಾನು ಅಷ್ಟೊಂದು ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ಮೇ ಬಿ ಆ ಸಿಟ್ಟಿಂದನೇ ಹೀಗೆ ಮಾಡಿದಳನ್ನ ಬಿಟ್ರೆ ನಾನು ಯಾವ ತಪ್ಪು ಮಾಡಿಲ್ಲ ನವ್ಯ. ಯಾಕೆ ಹೀಗೆ ಮಾಡ್ತಿದ್ಯಾ ವಸಂತ? ಹೇಳು, ಯಾವ ಉದ್ದೇಶ ಇಟ್ಕೊಂಡು ಬಂದಿದೀಯಾ? ಚಕ್ರಿ ಮನೆ ಗಳಿಯಾಗೋಕ್ ಮುಂಚೆನೆ ಇಲ್ಲೇ ಕೆಲಸ ಮಾಡ್ತಿದ್ದ. ಕ್ರಮ ಶಿಕ್ಷಣ ಗೊತ್ತಿರೋನೇ ಆಗಿದ್ದಾನವನು. ಈ ಹುಡುಗಿ ಮಾತಿನ ಮೇಲೆ ನನಗೆ ಯಾಕೋ ಅನುಮಾನ ಇದೆ. ನಿಜ ಏನು ಅನ್ನೋದನ್ನ ಹೀಗೆ ಮಾತ್ನಲ್ಲ, ಸಾಕ್ಷ್ಯಾಧಾರ ಇದ್ರೆ ಏನಾದ್ರೂ ತೋರ್ಸು. ಹೇಳ್ತಾ ಇದಾರಲ್ಲಮ್ಮ, ಚಕ್ರ ನಿನ್ನ ಗಂಡ ಅಂತ ಮಾತ್ರ ಹೇಳೋದಲ್ಲ, ಸಾಕ್ಷಿ ಏನಾದ್ರೂ ಇದ್ರೆ ತೋರ್ಸು. ಆ ತಾಳಿ ನೀನೇ ಕಟ್ಕೊಂಡಿರೋ ತಾಳಿ ಯಾಕಾಗಿರ್ಬಾರ್ದು? ಅಮ್ಮೋರೆ, ಇದೆಲ್ಲ ಯಾರೋ ಮಾಡ್ತಿರೋ ಕುತಂತ್ರ ಅನಿಸ್ತಿದೆ. ಏಯ್, ನಿಜ ಹೇಳೆ, ಯಾಕೆ ಸುಳ್ಳು ಹೇಳ್ತಿದ್ಯಾ? ನಿನ್ನನ್ನು ಯಾರು ಕಳ್ಸಿದ್ದಾರೆ ಹೇಳೆ. ನಾನ್ ನ್ಯಾಯ ಕೇಳ್ಕೊಂಡು ಬಂದಿದ್ದೀನಿ, ಇದೇನ್ ನಾಟಕ ಅಲ್ಲ. ನನ್ನ ನಂಬಿ ನನ್ನ ಗಂಡನ್ಗೋಸ್ಕರ ಬಂದಿದ್ದೀನಿ, ಪ್ಲೀಸ್ ಕಳ್ಸ್ಕೊಡಿ. ನಮ್ಮ ಬಗ್ಗೆ ತಿಳ್ಕೊಂಡು, ನಮ್ಮ ಫ್ಯಾಮಿಲಿ ಬಗ್ಗೆನೂ ತಿಳ್ಕೊಂಡು ಇಷ್ಟು ಧೈರ್ಯವಾಗಿ ಮನೆಗೆ ಬಂದು ಅವಳ ಜೀವನಕ್ಕೋಸ್ಕರ ಇಷ್ಟು ಅಳ್ತಿದ್ದಾಳೆ ಅಂದ್ರೆ ಒಂದ್ಸಾರಿ ನಾವೆಲ್ಲರೂ ಕೂಡ ಯೋಚನೆ ಮಾಡ್ಬೇಕಲ್ವಾ? ಅವಳು ಕಣ್ಣೀರ್ ಹಾಕ್ತಾ ಸಿಂಪತಿ ಕ್ರಿಯೇಟ್ ಮಾಡ್ತಿದ್ದಾಳೆ ಅಂತ ನಾವ್ಯಾಕೆ ಅನ್ಕೋಬಾರ್ದು? ನಮ್ ಬಗ್ಗೆ ಪೂರ್ತಿಯಾಗಿ ಗೊತ್ತಿರೋರೆ ಇವಳನ್ನ ಟ್ರೈನ್ ಮಾಡಿ ಕಳಿಸಿದ್ದಾರೆ ಅಂತ ನಾವ್ಯಾಕೆ ನಂಬಾರ್ದು? ನಮಗೆ ಹೇಳ್ದನ್ನೇ ಮದುವೆ ಮಾಡ್ಕೊಂಡಿರೋ ವಿಷಯ ಬಿಟ್ಟು ಚಕ್ರಿ ಬಗ್ಗೆ ಏಕದಂತವ್ರು ಕೂಡ ಯಾವಾಗೂ ತಪ್ಪಾಗಿ ಹೇಳಲಿಲ್ಲ. ಇಂಥ ಒಳ್ಳೆ ಹುಡುಗನ ಮೇಲೆ ಯಾಕೆ ಸುಮ್ಮನೆ ಅಪಾದನೆ ಮಾಡ್ತಿದ್ಯಾ? ಬೇಡ ಬಿಡಿ, ನನ್ನನ್ನು ಯಾರು ನಂಬೇಡಿ. ವುಮೆನ್ ಎಂಪವರ್ಮೆಂಟ್ಗೋಸ್ಕರ ಎಷ್ಟೋ ಸ್ಪೀಚ್ಗಳು, ರೀಸೆಂಟ್ ಆಗಿ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿರೋ ನಿಮ್ ಸಮ್ಮುಖದಲ್ಲಿ ಈ ರೀತಿ ಮೋಸ ನಡೀತಿದ್ರೆ ನೀವ್ ನೋಡ್ತಾ
ನೋಡ್ತಾ ನಿಂತಿದ್ದೀರಲ್ವಾ, ಇದೆಲ್ಲ ನನ್ನ ದುರದೃಷ್ಟ. ನೀವ್ ಯಾರು ನನ್ನ ನಂಬೋದು ಇಲ್ಲ, ನನ್ನ ನೋವ್ನ ಯಾರು ಅರ್ಥ ಮಾಡ್ಕೊಳ್ಳೋದು ಇಲ್ಲ. ದ ಗ್ರೇಟ್ ವಾಗ್ದೇವಿ ಅವರಂದ್ರೆ ನ್ಯಾಯಕ್ಕೆ ಬೆಲೆ ಕೊಡ್ತಾರೆ ಅಂತ ನಂಬ್ಕೊಂಡು ಇಲ್ಲಿಗೆ ಬಂದ್ರೆ ನನ್ನ ಜೀವನಕ್ಕೆ ಅನ್ಯಾಯ ಆಗೋದು ನನ್ನ ಹಣೆ ಬರ ಮೇಡಮ್, ನನ್ನ ಹಣೆ ಬರ. ನೀನು ಬೇಜಾರು ಮಾಡ್ಕೋಬೇಡ ನವ್ಯ. ನೋಡಮ್ಮ, ನಿನ್ನ ಕುತ್ತಿಗೆಲಿರೋ ತಾಳಿ, ಕಾಲಿಗೆ ಹಾಕಿರೋ ಕಾಲುಂಗ್ರ ಬಿಟ್ಟು ಚಕ್ರಿ ನಿನ್ನ ಗಂಡ ಅನ್ನೋದಕ್ಕೆ ಬೇರೆ ಇನ್ಯಾವುದಾದ್ರೂ ಪ್ರೂಫ್ ಇದೆಯಾ? ಇದೆ ಮೇಡಮ್, ಇದೆ. ಓಹ್, ಒಂದು ನಿಮಿಷ.